ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮತ್ತು ಅಮ್ಮ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ನನ್ನ ಔಟ್ಫಿಟ್ ಬಂದು ಇದು. ಇವಾಗ ಮೇಕಪ್ ಮಾಡೋಣ. ಫಸ್ಟು ಚೆನ್ನಾಗಿ ಸನ್ಸ್ಕ್ರೀನ್ ಹಾಕ್ಕೊಳ್ಳೋಣ. ಸನ್ಸ್ಕ್ರೀನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಇವತ್ತು ನಾನಿಲ್ಲಿ ಫೌಂಡೇಶನ್ ಏನು ಯೂಸ್ ಮಾಡ್ತಾ ಇಲ್ಲ, ನಾರ್ಮಲಾಗಿ ಫೇಸ್ನ ಕನ್ಸೀಲ್ ಮಾಡ್ಕೊತಾ ಇದ್ದೀನಿ. ಫೌಂಡೇಶನ್ ನನಗೆ ಡೈಲಿ ಯೂಸ್ ಮಾಡೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಸೊ ನಾರ್ಮಲಾಗಿ ಕನ್ಸೀಲರ್ನ ಯೂಸ್ ಮಾಡೋದು ನಾನು. ಆ್ಯಂಡ್ ಇಲ್ಲಿ ನಾನು ನನ್ನ ಫೇಸ್ನ ಬೇಕ್ ಮಾಡಿಕೊಂಡೆ ಕಾಂಪ್ಯಾಕ್ಟ್ ಯೂಸ್ ಮಾಡಿ. ನೆಕ್ಸ್ಟ್ ಐಬ್ರೋ ಫಿಲ್ಲಿಂಗ್. ಅಫ್ಕೋರ್ಸ್ ತಿನ್ ಐಬ್ರೋಸ್ ಇರೋರು ಫಿಲ್ ಮಾಡ್ಕೊಳ್ಳಿ, ನಿಮ್ಮ ಫೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ನಾನು ಎಲ್ಲ ಪೌಡರ್ ಡಸ್ಟ್ ಔಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೈ ಫೇವ್ರೆಟ್ ಬ್ಲಷ್, ಅಫ್ಕೋರ್ಸ್ ಕ್ಯೂಟಾಗಿ ಕಾಣಿಸ್ಬೇಕಲ್ವ, ಅದಕ್ಕೆ ಬ್ಲಷ್ ಹಾಕ್ಕೊತಾ ಇದ್ದೀನಿ. ಸೊ ಯಾವಾಗಲೂ ಎಲ್ಲ ಪ್ರಾಡಕ್ಟ್ಸ್ನೂ ನೀಟಾಗಿ ಬ್ಲೆಂಡ್ ಮಾಡಿ. ಆ್ಯಂಡ್ ಇಲ್ಲಿ ನಾನು ಐಲೈನರ್ ಮಾಡ್ಕೊತಾ ಇದ್ದೀನಿ. ಅದು ಐಬ್ರೋ ಪ್ಯಾಲೆಟಲ್ಲಿರುವಂಥ ಕಲರ್ಸೆಲ್ಲ ಐಲೈನರ್ ಬರ್ಕೊಂಡೆ ನಾನು. ಆ್ಯಂಡ್ ಮಸ್ಕಾರ. ಸೊ ಮಸ್ಕಾರ ಹಾಕೋಬೇಕಾದ್ರೆ ಎಲ್ಲರದು ವಿಯರ್ಡ್ ಫೇಸಸ್ ಬಿಡಿ. ಆ್ಯಂಡ್ ಬೊಟ್ಟು ಹಾಕ್ಕೊಬೇಕಿತ್ತು ನಾನು. ಫಸ್ಟ್ ಸೆಟ್ಟಿಂಗ್ ಸ್ಪ್ರೇಯಲ್ಲೆಲ್ಲ ಸೆಟ್ ಮಾಡಿಕೊಂಡು ಆಮೇಲೆ ಬೊಟ್ಟು ಹಾಕ್ಕೊಂಡೆ. ಆ್ಯಂಡ್ ಲಿಪ್ಸ್ಟಿಕ್ ಹಚ್ಚಿಲ್ಲ, ಯಾಕಂದರೆ ತಿಂಡಿ ತಿಂದ್ಬಿಟ್ಟು ಹಚ್ಚೋಣ ಅಂತ. ಅಷ್ಟರಲ್ಲಿ ಅಮ್ಮ ಪೂಜೆ ಮಾಡ್ತಿದ್ರು. ಅಮ್ಮ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಸೈಲೆಂಟಾಗಿದ್ದು ಪೂಜೆ ಮಾಡಿ ನೆಕ್ಸ್ಟು ತಿಂಡಿಗೆ ರೆಡಿ ಮಾಡೋಕ್ಕೆ ಹೋದೆ. ಇವತ್ತು ನಾನು ಉಪ್ಪಿಟ್ಟು ಮಾಡಿದೆ, ಲೈಕ್ ವಿತೌಟ್ ಎನಿ ತರಕಾರಿ ನಾನು ಉಪ್ಪಿಟ್ಟು ಮಾಡಿದ್ದೀನಿ ಇವತ್ತು. ಸೊ ಸಿಂಪಲ್ ರೆಸಿಪಿ ಇದು, ನಾನೊಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು, ಅದಕ್ಕೆ ಅದನ್ನೇ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನಮ್ಮಮ್ಮ ನೋಡಿ ಅವ್ರು ಹೇಗೆ ರೆಡಿಯಾಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಕ್ಯೂಟಾಗಿ ಕಾಣಿಸ್ತಾ ಇದ್ದಾರಲ್ವ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ತಿಂಡಿ ತಿಂದುಬಿಟ್ಟು ನೋಡಿ ಈಗ ಲಿಪ್ಸ್ಟಿಕ್ ಹಾಕ್ಕೊತಾ ಇದ್ದೀನಿ. ಲಿಪ್ಸ್ಟಿಕ್ ಇಂಪಾರ್ಟೆಂಟ್ ಗಾಯ್ಸ್, ಏನೂ ಮಾಡೋಕ್ಕಾಗಲ್ಲ, ಹಾಕಲೇಬೇಕಲ್ವಾ. ತಿಂಡಿ ತಿಂದರೆಲ್ಲ ಹೊಟ್ಟೋಗುತ್ತೆ, ಅದಕ್ಕೆ ಈಗ ಹಾಕ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ನಾವು ಹೊರಟ್ವಿ ಮನೆಯಿಂದ. ಹೊರಟ ಮೇಲೆ ಗೊತ್ತಾಯಿತು ಪೆಟ್ರೋಲ್ ಇಲ್ಲ ಅಂತ. ಪೆಟ್ರೋಲ್ ಹಾಕ್ಸ್ಕೊಂಡು ಫೈನಲಿ ಬೆಟ್ಟದ ರೋಡಲ್ಲಿ ಗಾಡಿ ಓಡಿಸಿದ್ರೇ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ತುಂಬ ಖುಷಿ ಆಗ್ತಿತ್ತು ಗಾಡೀಲಿ ಹೋಗಿದ್ದು ಬೆಟ್ಟಕ್ಕೆ. ಆ್ಯಂಡ್ ತಲುಪಿದ್ವಿ ನಾವು. ಫಸ್ಟ್ ಎಂಟ್ರೆನ್ಸಲ್ಲಿ ಅಷ್ಟೊಂದು ರಶ್ ಕಾಣಿಸ್ಲಿಲ್ಲ, ಬಟ್ ಒಳಗೆ ಹೋದಾಗ ನಿಜವಾಗ್ಲೂ ರಶ್ ಇತ್ತು. ಬೆಟ್ಟಕ್ಕೆ ಬಂದರೆ ಎಂಥ ಖುಷಿ ಗೊತ್ತಾ, ಸ್ವರ್ಗ ಥರ ಬೆಟ್ಟ. ಆ ದೇವಸ್ಥಾನ ನೋಡೋಬೇಕಂದ್ರೆ ಹೇಳೋಕ್ಕೆ ಆಗೋಲ್ಲ, ವರ್ಡ್ಸಲ್ಲಿ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. 1000 ಸಲ ಬಂದರೂ ನಮ್ಗೆ ಅದೇ ಖುಷಿ ಸಿಗ್ತಿರುತ್ತೆ ಅಲ್ಲಿ. ಸೊ ಫೈನಲಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಹಾಗೆ ನಾನು ಈಚೆ ಬಂದೆ, ದರ್ಶನ ಮಾಡಿಕೊಂಡು ಈಚೆ ಬರ್ತಾಯಿದ್ರೆ ಎಷ್ಟು ಜನ ಇದ್ದಾರೆ ನೋಡಿ. ದೇವಸ್ಥಾನನೇ ಕಾಣಿಸ್ತಾ ಇಲ್ಲಮ್ಮ, ತುಂಬ ಬೆಳ್ಳಗೆ ಬರ್ತಾ ಇದ್ದೀವಲ್ವಾ. ಹೆಂಗನ್ಸ್ತಮ್ಮ ಬಂದಿದ್ದು? ಚೆನ್ನಾಗಿತ್ತಲ್ಲ. 10:20ಗೆ ನಿಂತು 12 o'clock ಆಚೆ ಬಂದಿದ್ದೀವಿ. ಅಮ್ಮ ತುಂಬ ಬಿಸಿಲು, ಸಿಕ್ಕಾಬಟ್ಟೆ ಬಿಸಿಲು, ಕಾಲೆಲ್ಲ ಸುಡ್ತಾ ಇದೆ. ಇಲ್ಲೂ ಒಂದು ಗಣೇಶ ಕೂರಿಸಿದ್ದಾರೆ. ಆ್ಯಕ್ಚುಲಿ 2 ಕೂರಿಸಿದ್ದಾರೆ, ಒಂದು ಎಂಟ್ರೆನ್ಸ್ ಹತ್ರನೇ ಕೂರಿಸಿದ್ರು, ಇದು ಇನ್ನೊಂದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಇವಾಗ ನೆಕ್ಸ್ಟು ಮಹಾಬಲೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೊಂದು ಸ್ವಲ್ಪ ನೆರಳಿದೆ ಅಲ್ವಮ್ಮ. ಇಲ್ಲಿ ಯಾವಾಗಲೂ ಜನ ಕಮ್ಮಿ, ಫೋಟೋಶೂಟ್ ಮಾಡಿಸೋರು ಬರ್ತಾ ಇರ್ತಾರೆ ಅಷ್ಟೇ. ಇಲ್ಲಿ ನೋಡಿ ಚೆನ್ನಾಗಿದೆ, ಹೊಟ್ಟೆ ಹಸಿತೈತೆ. ಊಟ ಮಾಡಿದೆ ದೇವಸ್ಥಾನಕ್ಕೆ ಬಂದ್ರೇ ಒಂಥರ ಖುಷಿ. ತುಂಬ ಏನು ರಶ್ ಇರಲಿಲ್ಲ ಅಲ್ಲಮ್ಮ ಇವತ್ತು, ಮ್ಯಾನೇಜಬಲ್ ರಶ್. 1 hour ಏನೋ ನಿಂತಿದ್ವಿ ನಾವು ಅಪ್ರಾಕ್ಸಿಮೇಟ್ಲಿ. ಚೆನ್ನಾಗೇ ದರ್ಶನ ಆಯಿತು. 11 ಅಲ್ಲ, 10:30 ಸಮಥಿಂಗ್ ಅಲ್ವಾ ನಾವು ಬಂದಿದ್ದು. ಕಾಲು ಸುಟ್ಟ ತುಂಬ ಸುಡ್ತಾಯಿದೆ ಕಾಲು. ನೆಕ್ಸ್ಟ್ ಇವಾಗ ಊಟ ಮಾಡೋಣ. ದೇವಸ್ಥಾನದಲ್ಲಿ ಊಟ ಮಾಡಿ ತುಂಬ ದಿನಗಳೇ ಆಗೋಗಿದೆ. ಸೊ ಇವಾಗ ಊಟ, ಆಮೇಲೆ ಮನೆಗೆ ಒಟ್ಟ ಬರೀ ಇಂಥದೆಯ. ಸಾರಿ, ಇಲ್ಲೊಂದು ಗಣೇಶ ಕೂರಿಸಿದ್ದಾರೆ, ಎಷ್ಟು ಚೆನ್ನಾಗಿದೆ. ತೆಂಗಿನಕಾಯಲ್ಲಿ ಕೂರಿಸಿರೋದು. ದಾಸೋಹ ಭವನಕ್ಕೆ ದಾರಿ. ಎಲ್ಲ ಮುಗಿಸ್ಕೊಂಡು ಈಚೆ ಬರೋ ತನಕ ಸಾಕಾಗೋದು. ಹೊರಡ್ತಾ ಇದ್ದೀವಿ ಇವಾಗ. ಶಾಪಿಂಗ್ ಏನಾದರೂ ಕೊಡ್ಸಮ್ಮ.
ಶಾಪಿಂಗ್ ಎಲ್ಲ ಆಯಿತು ಅಲ್ವಾ. ನಮ್ಮಮ್ಮ ಚಿರಾಬರ ದೇವ್ರ ವಿಗ್ರಹ ಎಲ್ಲ ತಗೊಂಡು ಅದು ಅಷ್ಟು ದೇವ್ರಿಗೆ ಪೂಜೆ ಮಾಡ್ತೀರಾ ನಾನು ಮಾಡ್ತೀನಿ ಅಬ್ಬಾ. ನಾವು ಬಂದಾಗ 10 ಕಾಲು, ಇವಾಗ ಎಷ್ಟು 2:15. ಏನೇನೆಲ್ಲ ತಗೊಂಡಿದ್ದೀವಿ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ. ಯುವರಾಜ ಸಿಲ್ಕ್ಸಿಗೆ ಬಂದಿದ್ದೀವಿ. ಇದು ಫಸ್ಟ್ ಟೈಮ್ ಬರ್ತಿರೋದು ನಾವಿಲ್ಲಿಗೆ. ಸುಮ್ಮನೆ ಬಂದಿದ್ದೀವಿ, ಯಾವುದಾದ್ರೂ ಸೀರೆ ಇಷ್ಟ ಆದರೆ ತಗೊಳ್ಳೋಣ ಅಂತ. ಶಾಪಿಂಗ್ ಆಯಿತು, ಸುಮ್ಮನೆ ಬಂದು ಶಾಪಿಂಗ್ ಮಾಡಿದ್ದು. ಸೊ ಹೇ ಗೈಸ್, ಮನೆಗೆ ವಾಪಸ್ ಬಂದ್ವಿ. ಬಂದಮೇಲೆ ವಿಡಿಯೋನೇ ಮಾಡೋಕ್ಕಾಗಿರಲಿಲ್ಲ. ಇದು ಆ್ಯಕ್ಚುಲಿ ನೆಕ್ಸ್ಟ್ ಮಾರ್ನಿಂಗ್ ನಾನು ಏನೇ ತೊಗೊಂಡು ತೋರಿಸ್ತೀನಿ ಅಂತ ಹೇಳಿದ್ವಿ. ಸೊ ಅದನ್ನು ತೋರಿಸ್ತೀನಿ. ಫಸ್ಟು ನಾವು ತೊಗೊಂಡಿದ್ದು ಬಸವ. ಇದು ನಮ್ಮ ಮನೇಲಿ ಈ ಥರದ್ದಿರಲಿಲ್ಲ. ನಂಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಸೊ ಇದು ತೊಗೊಂಡ್ವಿ. ಇದು ಆ್ಯಕ್ಚುಲಿ 200 ಅನಿಸುತ್ತೆ. ಆ್ಯಂಡ್ ಸೇಮ್ ಒಂದು ಶಿವಲಿಂಗ ತೊಗೊಂಡ್ವಿ. ಇದೊಂದು ಶಿವಲಿಂಗ ತೊಗೊಂಡ್ವಿ. ಚೆನ್ನಾಗಿದೆ, ಆ್ಯಕ್ಚುಲಿ ಕ್ವಾಲಿಟಿನೂ ಚೆನ್ನಾಗಿದೆ. ಇದು ಅಷ್ಟೇ 200. ಆ್ಯಂಡ್ ನೆಕ್ಸ್ಟ್ ಆಲ್ರೆಡಿ ನಾವು ಇಶಾಗೆ ಹೋಗಿದ್ವಿ ಲಾಸ್ಟ್ ಇಯರ್. ಅಲ್ಲೇ ಒಂದು ತೊಗೊಂಡಿದ್ವಿ, ಅದು ಶಿವಂದು ಸ್ಟ್ಯಾಚು. ಬಟ್ ಅದು ದೊಡ್ಡದು. ಸೊ ನಾವು ಇದು ಚಿಕ್ಕ ತೊಗೊಂಡಿದ್ದೀವಿ, ದೇವ್ರ ಮನೇಲಿ ಫಿಟ್ ಆಗುತ್ತೆ ಅಂತ. ಬಿಕಾಸ್ ಅದು ದೊಡ್ಡದು ನಾವು ಶೋಕೇಸಲ್ಲಿ ಇಟ್ಟಿದ್ದೀವಿ. ಇದು ಚಿಕ್ಕದೊಂದು ತೊಗೊಂಡ್ವಿ. ಇದು 100 ರೂಪೀಸ್ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ತೊಗೊಂಡಿದ್ದು ಇದು ಆ್ಯಕ್ಚುಲಿ ನನ್ನ ಫೇವ್ರೆಟ್. ಇದು ಎಷ್ಟು ಕ್ಯೂಟಾಗಿದೆ, ಚೆನ್ನಾಗಿದೆ. ಇವಿಲ್ ಐ ಅಂತಾರಲ್ಲ ಅದು. ಸೊ ಇದು ಅವ್ರು ನಮಗೆ 250 ಹೇಳಿದ್ರು, ನಾವು 100 ತೊಗೊಂಡು ಬಂದ್ವಿ. ಚೆನ್ನಾಗಿದೆ, ಆ್ಯಕ್ಚುಲಿ ಕ್ವಾಲಿಟಿನೂ ಚೆನ್ನಾಗಿದೆ. ಈ ಥರದ್ದು ನಮ್ಮ ಮನೇಲಿ ಇರಲಿಲ್ಲ. ಸೊ ನನಗೆ ಇದು ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ತೊಗೊಂಡ್ವಿ. ಆ್ಯಂಡ್ ತೊಗೊಂಡಿದ್ದು ಇದು ಏನಕ್ಕೆ ತೊಗೊಂಡೆ ಅಂತ ಗೊತ್ತಿಲ್ಲ, ಬಟ್ ನೋಡಿದಾಗ ಇಷ್ಟ ಆಯಿತು ಅಂತ ತೊಗೊಂಡೆ. ಸಖತ್ತು ಕಂಫರ್ಟೇಬಲ್ ಆಗಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಸಖತ್ತು ಸಾಫ್ಟ್ ಆಗಿದೆ. ಆ್ಯಂಡ್ ಇದು ಜಸ್ಟ್ 100 ರೂಪೀಸ್. ಯುವರಾಜ ಸಿಲ್ಕ್ಸಿಗೆ ಹೋಗಿದ್ವಿ. ಅಲ್ಲಿ ಆ್ಯಕ್ಚುಲಿ ನಾವು ಒಂದು ಸ್ಯಾರಿನೂ ತೊಗೊಂಡ್ವಿ. ಅದು ಬಂದು ಗಿಫ್ಟ್ ಕೊಡಬೇಕಿತ್ತು ಒಬ್ರಿಗೆ ಅಂತ. ಅದು ನಾವು ಕೊಟ್ಬಿಟ್ವಿ ಬಂದ ತಕ್ಷಣವೇ. ಬಟ್ ಅಲ್ಲಿ ನಾನು 2 ಲಾಂಗ್ ಸ್ಕರ್ಟ್ಸ್ ತೊಗೊಂಡೆ. ಒಂದು ಇದು ಲಾಂಗ್ ಸ್ಕರ್ಟ್, ಫುಲ್ ಫ್ಲೇರ್ಸ್ ಇದೆ. ನಂಗೆ ಇಷ್ಟ ಆಯಿತು. ಆ್ಯಂಡ್ ಗೆಸ್ ಮಾಡಿ ಪ್ರೈಸ್ ಎಷ್ಟು ಅಂತ. ಕೇಳಿದ್ರೆ ಶಾಕ್ ಆಗ್ತೀರ. ಜಸ್ಟ್ 150 ರೂಪೀಸ್. ಅದು ಎಷ್ಟು ಒಳ್ಳೆ ಕ್ವಾಲಿಟಿದು ಆ್ಯಂಡ್ ಲಾಂಗ್ ಫ್ಲೇರ್ ಆಗಿದೆ. ನಂಗೆ ಇಷ್ಟ ಆಯಿತು ಇದು. ದಿಸ್ ಇಸ್ ಫಾರ್ 150. ಆ್ಯಂಡ್ ಇನ್ನೊಂದು ತೊಗೊಂಡಿದ್ದು ಕೂಡ ಲಾಂಗ್ ಸ್ಕರ್ಟೆ, ಈ ಥರ. ಇದು ತುಂಬ ಚೆನ್ನಾಗಿದೆ, ಬಟ್ ಇದು ಸ್ಟ್ರೈಟ್ ಫಿಟ್ ಇದೆ. ಫಸ್ಟ್ ತೋರಿಸಿದ್ದು ಸ್ವಲ್ಪ ಫ್ಲೇರ್ ಇದೆ, ಬಟ್ ಇದು ಸ್ಟ್ರೈಟ್ ಫಿಟ್ ಇದೆ. ನಂಗೆ ಇದೊಂಥರ ತುಂಬ ಇಷ್ಟ ಆಯಿತು. ಪೇಸ್ಟಲ್ ಕಲರ್ಸ್ದು ಚೆನ್ನಾಗಿ ಸ್ಟೈಲ್ ಮಾಡ್ಬೋದು, ಇದರಲ್ಲಿ ಇಂಡೋ ವೆಸ್ಟರ್ನ್ ಲುಕ್ ಕ್ರಿಯೇಟ್ ಮಾಡ್ಬೋದು ಅಂತ ಅನಿಸ್ತು. ಸೊ ಇದೆರಡು ತೊಗೊಂಡೆ ನಾನು. ಒನ್ ಇಸ್ ದಿಸ್ ಆ್ಯಂಡ್ ಅನ್ನೋದು ಒನ್ ಇಸ್ ದಿಸ್. 150 ಫಾರ್ ಈಚ್. ಆ್ಯಂಡ್ ಅದು ಸ್ಯಾರಿ ನಾವು ಅವ್ರಿಗೆ ಕೊಟ್ಬಿಟ್ವಿ. ನಾನು ತೋರಿಸ್ತಾ ಇದ್ದೆ ನಿಮಗೆ. ಅದು ಚೆನ್ನಾಗಿತ್ತು ಸ್ಯಾರಿ. ಯುವರಾಜ ಸಿಲ್ಕ್ಸಲ್ಲಿ ನಾವು ಫಸ್ಟ್ ಟೈಮ್ ಹೋಗಿದ್ದು ಅಲ್ಲಿಗೆ. ಚೆನ್ನಾಗಿತ್ತು ಕಲೆಕ್ಷನ್ಸ್. ಅಷ್ಟೇ ಇವತ್ತಿನ ವಿಡಿಯೋ ಎಲ್ಲ ಎಂಡ್ ಮಾಡ್ತೀನಿ. ಸೊ ಇದೊಂದು ಚಿಕ್ಕ ವ್ಲಾಗು. ಪ್ರಾಪರಾಗಿ ಶೂಟ್ ಮಾಡೋಕ್ಕಾಗಿಲ್ಲ ಹೊರಗಡೆ, ಹೌದು. ಬಿಕಾಸ್ ಅದಿರುತ್ತಲ್ಲ ಒಂದು ಇಶ್ಯೂ, ಹೆಂಗೆ ಮಾಡೋದು ಎಲ್ಲರೂ ಮುಂದೆ ಅನ್ನೋ ಥರ, ಅದಕ್ಕೋಸ್ಕರ. ಬಟ್ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಕಾನ್ಫಿಡೆಂಟಾಗಿ ಎಲ್ಲ ಕಡೆ ಹೋದಾಗ ಮಾತಾಡೋದು ನಾನು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ. ಸೊ ಬೈ ಗಾಯ್ಸ್.